ಸ್ವಾಗತ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಲೈಕ್ಗಳೇ ನಮಗೆ ಪ್ರೋತ್ಸಾಹ. ಪ್ರೀತಿಸಿ ನೋಡು 6ನೇ ಸಂಚಿಕೆಗೆ ಸ್ವಾಗತ. ಹೋಪ್ಲೆಸ್ ಕೇಸು. ಕಾಲಿನ ಮೂಳೆಯೆಲ್ಲ ಪುಡಿ ಪುಡಿಯಾಗಿ ಹೋಗಿತ್ತು. ಮಸ್ಕ್ಯುಲರ್ ಕಾರ್ಟಿಲೇಜಸ್ ಎಲ್ಲ ಜಾಮ್ ಆಗಿಬಿಟ್ಟಿತ್ತು. ವಿ ಗುಡ್ ನಾಟ್ ಸೇವ್ ಹರ್ ಲೆಗ್ಸ್, ವಿ ಗುಡ್ ನಾಟ್ ಹೆಲ್ಪ್ ಇಟ್. ಎರಡೂ ಕಾಲುಗಳನ್ನು ಮಂಡಿಯಿಂದ ಕೆಳಗೆ ಕತ್ತರಿಸಿ ಹಾಕಿಬಿಡಬೇಕಾಯಿತು. ಶಿ ಈಸ್ ಇನ್ ಎ ಸೂಪರ್. ಮೇ ಬಿ ಶಾಕ್ ಇರ್ಬೋದು, ಕಾನ್ಸನ್ಸ್ ಇರ್ಬೋದು. ಎಡಗೈ ಮೂಲೆ ಮುರಿದಿದೆ, ಪ್ಲಾಸ್ಟರ್ ಹಾಕ್ತಾ ಇದ್ದಾರೆ. ಹೆಡ್ ಇಂಜುರೀಸ್ ಇಲ್ಲ, ಇನ್ನೆಲ್ಲ ಎಕ್ಸ್ಟರ್ನಲ್ ಸೂಪರ್ಫಿಸಿಸ್ ಇಂಜುರೀಸ್. ಶಿ ಮೇ ಫುಲ್ ಆನ್. ಹುಡುಗಿ ಉಳಿಯಬಹುದು, ಬಟ್ ವೆರಿ ಟ್ರಾಜಿಕ್. ನಾನು ಅವರು ಹೇಳಿದುದನ್ನು ಅರಗಿಸಿಕೊಳ್ಳಲು ಯತ್ನಿಸಿದೆ. ಎಂತಹ ದುರಂತ! ನನ್ನ ಮೈಯಲ್ಲಿ ರಕ್ತ ಚಲನೆಯೇ ನಿಂತಂತಾಯಿತು. ಎಂತಹ ಅನ್ಯಾಯ! ಚಿಕ್ಕ ಕುಣಿದಾಡುವ ವಯಸ್ಸು, ಹಾರಾಡುವ ಹಾಡುವ ಹಕ್ಕಿಯನ್ನು ರೆಕ್ಕೆ ಮುರಿದು ಮೂಲೆಯಲ್ಲಿ ಎಸೆದಂತಾಗುವುದಲ್ಲ. ಅವಳ ಮುಂದಿನ ಭವಿಷ್ಯ, ಬದುಕು. ಅವಳ ತಂದೆ, ಅಜ್ಜಿ, ತಾತ ಎಲ್ಲ ಬಂದಿದ್ದಾರೆ. ಶಿ ಹ್ಯಾಸ್ ನೋ ಮದರ್. ಪಾಪ. ಡಾಕ್ಟರ್ ಹೇಳಿದಾಗ ನನ್ನ ಯೋಚನೆಗಳಿಗೆ ತಡೆ ಹಾಕಿ ಡಾಕ್ಟರ್ ತೋರಿದತ್ತ ಕಣ್ಣು ಹಾಯಿಸಿದೆ. ಮಧ್ಯ ವಯಸ್ಸಿನ ಗಂಡಸರೊಬ್ಬರು ಬಿಳಿಯ ಕಚ್ಚೆ ಪಂಚೆಯುಟ್ಟು ಬೆನ್ನ ಹಿಂದೆ ಕೈಕಟ್ಟಿ ಅಲ್ಲಿಂದಿಲ್ಲಿಗೆ ತಿರುಗಾಡುತ್ತಿದ್ದರು. ಅರ್ಧ ಹಣ್ಣಾದ ತಲೆಯನ್ನು ಎದೆ ತನಕ ಬಗ್ಗಿಸಿಕೊಂಡು ಓಡಾಡುತ್ತಿದ್ದುದು ನೋಡಿದರೆ ಕಷ್ಟಗಳ ಭಾರದಿಂದ ಬಾಗಿದ ತಲೆ ಮತ್ತೊಂದು ಹೊರೆಯನ್ನು ತಾಳಲಾರದೆ ಮತ್ತೂ ಬಾಗಿದಂತಿತ್ತು. ಮುಖ ನೋಡಿದರೆ ಒಮ್ಮೆಗೆ ಇದ್ದಕ್ಕಿದ್ದ ಹಾಗೆ ವಯಸ್ಸಾದ ಹಾಗೆ ಕಂಡರು. ಬೆಂಚಿನ ಮೇಲೆ ತಲೆ ಹಣ್ಣಾದ ಮುದುಕರು, ಸುಕ್ಕುಗಟ್ಟಿದ ಕೆನ್ನೆ, ಗುಳಿಗಣ್ಣುಗಳು, ಹಣೆಯ ಮೇಲೆ ನೋವಿನ ಗೆರೆಗಳು. ಜೀವನದಲ್ಲಿ ಕೈ ಹಿಂಡುವುದನ್ನು ಅವರ ಮುಖದ ಪ್ರತಿಯೊಂದು ಗೆರೆಗಳು ಹೇಳುತ್ತಿದ್ದವು. ಮುದುಕರ ಪಕ್ಕದಲ್ಲಿ ವಯಸ್ಸಾದ ಹೆಂಗಸು ತಲೆ ನೆರೆತು ಹಣ್ಣಾಗಿತ್ತು. ಗುಳಿಬಿದ್ದ ಕಣ್ಣುಗಳಲ್ಲಿ ನೀರು ತುಂಬಿದ ಸುಕ್ಕುಗೆನ್ನೆಗಳ ಮೇಲೆ ಹರಿದಿತ್ತು. ಅವರನ್ನು ನೋಡಿದಾಗ ನನ್ನ ಕರುಳು ಕಿವಿಚಿದಂತಾಯಿತು. ಬದುಕಿನಲ್ಲಿ ಎಷ್ಟು ನೋವುಂಡು ಸೋತಿದ್ದಾರೋ. ಈಗ ಮತ್ತೊಂದು ಪೆಟ್ಟು. ನಾನು ನನ್ನ ಮನಸ್ಸಿನ ಬೇಸರ ಮುಜುಗರವನ್ನೇ ದೊಡ್ಡದು ಮಾಡಿಕೊಂಡಿದ್ದೇನಲ್ಲ ಎನಿಸಿತು. ಅವರ ಬಳಿಗೆ ಹೋಗಿ 4 ಸಮಾಧಾನದ ಮಾತುಗಳನ್ನು ಹೇಳಬೇಕೆನಿಸಿತು. ನನ್ನ ಸಮಾಧಾನದ ಮಾತುಗಳು ಅವರ ತುಂಬಲಾರದ ಕೊರತೆಯನ್ನು ನೀಗಿಸುವುದೇ? ಅದಕ್ಕಿಂತ ಹೆಚ್ಚಾಗಿ ಅವರನ್ನು ಎದುರಿಸಿ ಮಾತನಾಡಿಸುವ ಕೆಚ್ಚೆದೆ ಇರಲಿಲ್ಲ. ದೂರದಿಂದಲೇ ಅವರ ಮನದಳಲನ್ನು ಅರಿತು ಮತ್ತೆ ಡಾಕ್ಟರರ ಬಳಿ ಮಾತಿಗೆ ನಿಂತೆ. ಆಪರೇಷನ್ ಮುಗಿದು ಪೋಸ್ಟ್ ಆಪರೇಟಿವ್ ವಾರ್ಡಿನಲ್ಲಿದ್ದವಳನ್ನು ಒಂದು ಸಲ ನೋಡಿ ಬರುವ ಕಾತರ ಉಂಟಾಯಿತು. ಡಾಕ್ಟರನ್ನು ವಿಚಾರಿಸಿದಾಗ ಅವರು ದೂರದಿಂದ ಒಮ್ಮೆ ನೋಡಬಹುದೆಂದು ಅನುಮತಿ ನೀಡಿದ ಮೇಲೆ ಮೆಲ್ಲನೆ ಅವರೊಡನೆ ಅತ್ತ ಹೆಜ್ಜೆ ಹಾಕಿದೆ. ಮಂಚದ ಮೇಲೆ ಕುತ್ತಿಗೆಯವರೆಗೆ ಕೆಂಪು ಕಂಬಳಿಯೊಂದನ್ನು ಹೊದೆದು ಮಲಗಿದ್ದ ಅವಳು ಯಾವುದರ ಅರಿವು ಇಲ್ಲದಂತೆ ಹಾಯಾಗಿ ಮಲಗಿದಂತಿತ್ತು. ಬಿಳುಪೇರಿದ ಮುಖ. ಅವಳ ಇಕ್ಕೆಲದಲ್ಲೂ ಆತಂಕದಿಂದ ಅವಳನ್ನೇ ಪರೀಕ್ಷಿಸುತ್ತಿದ್ದ ಡಾಕ್ಟರುಗಳನ್ನು, ನರ್ಸುಗಳನ್ನು ನೋಡಿ ಅವಳ ಸ್ಥಿತಿ ಅರಿವಾಯಿತು. ನನ್ನ ಜೊತೆಗೆ ಬಂದ ಡಾಕ್ಟರ್ ವಿಚಾರಿಸಿದರು. ಹೌ ಈಸ್ ಶಿ? ಶಿ ಈಸ್ ಕಮ್ಮಿಂಗ್ ರೌಂಡ್. ಈಗ ತಾನೇ ಸ್ವಲ್ಪ ಜ್ಞಾನ ಬರ್ತಾ ಇದೆ, ಒಬ್ಬ ಎಂಟರ್ ಹೇಳಿದನು. ಅದಕ್ಕೆ ಸರಿಯಾಗಿ ಅವಳು ಕೊಂಚ ಮಿಸುಕಾಡಿ ನರಳಿದಳು. ಅದನ್ನು ಕಂಡು ನನಗೇನೋ ಧೈರ್ಯ, ಉತ್ಸಾಹ, ಆಸೆ ತುಂಬಿ ಬಂದಂತಾಗಿ ಡಾಕ್ಟರರ ಕೈ ಕುಲುಕಿ ಮತ್ತೆ ಅವಳತ್ತ ದೃಷ್ಟಿ ಹಾಯಿಸಿ ಹೊರಟೆ. ಸ್ಕೂಟರ್ ಹತ್ತಿ ಮನೆಗೆ ಹೊರಟಾಗ ಮನಸ್ಸಿಗೆ ಕೊಂಚ ನೆಮ್ಮದಿ ದೊರೆತಂತಾಗಿತ್ತು. ಮನೆಗೆ ಬಂದವನೇ ನನ್ನ ಸ್ಕೂಟರ್ ಸದ್ದು ಕೇಳಿ ಬಾಗಿಲು ತೆರೆದ ಅಣ್ಣ ಹೋದ ಕೆಲಸವೇನಾಯಿತೆಂದು ಕೇಳಿದರು. ಉತ್ತರಿಸದೆ ನನ್ನ ರೂಮಿಗೆ ಹೋಗಿ ಹಾಸಿಗೆಯ ಮೇಲೆ ಉರುಳಿದೆ. ಬಳಲಿದ್ದ ಮೈ ಮನಗಳೆರಡಕ್ಕೂ ಕೊಂಚ ನೆಮ್ಮದಿ ದೊರೆತಂತಾಗಿ ಕಣ್ಣು ಮುಚ್ಚಿದೆ. ಬಾಗಿಲ ಬಳಿ ನಿಂತು ಇಣುಕಿ ನೋಡಿ ನನ್ನ ಹೆಸರು ಹಿಡಿದು ಕರೆದ ಅಣ್ಣನ ಧ್ವನಿ ಕೇಳಿದರೂ ಕಣ್ತೆರೆಯುವ ಮನಸ್ಸಾಗಲಿಲ್ಲ. ಅಣ್ಣ ಮೆಲ್ಲನೆ ನನ್ನ ಹಾಸಿಗೆಯ ಬಳಿ ಬಂದು ನನ್ನ ತಲೆಯ ಮೇಲೆ ಕೈ ಆಡಿಸಿ ನನ್ನ ಹೆಸರು ಹಿಡಿದು ಮೆಲ್ಲನೆ ಸೇರಿಸಿದಾಗ ಕಣ್ತೆರೆದೆ. ಸರಿಯಾಗಿದ್ದೀಯೇನೋ ಮೋಹನ್
ಫಸ್ಟ್ ಕ್ಲಾಸ್, ಬರೀ ಸುಸ್ತು ಅಷ್ಟೇ. ಮಲ್ಕೋ ಹೋಗು, ಬೆಳಗ್ಗೆ ಎಲ್ಲ ಸರಿ ಹೋಗುತ್ತೆ. ನಾನು ಅಣ್ಣನಿಗೆ ಧೈರ್ಯ ಹೇಳಿ ಕಣ್ಮುಚ್ಚಿ ಮಲಗಿದೆ. ಬೆಳಗ್ಗೆ ಎದ್ದಾಗ ನಡುಹಗಲಾಗಿತ್ತು. ಹಿಂದಿನ ದಿನ ನಡೆದುದೆಲ್ಲ ಕೆಟ್ಟ ಕನಸಿನಂತೆ ಭಾಸವಾಯಿತು. ಲಘು ಬಗೆಯಿಂದ ಎದ್ದು ಮುಖ ತೊಳೆಯಲು ಹೊರಟಾಗ ಅತ್ತಿಗೆ ಕೂಗಿ ಹೇಳಿದರು, ಈಗ ಎದ್ಯ ಮೋಹನ್, ಹೇಗಿದ್ದಿ? ಕಾನ್ಸ್ಟೇಬಲ್ ಒಬ್ಬ ಬಂದು ನಿನ್ನ ಮೋಟಾರ್ ಸೈಕಲ್ ತಂದಿಟ್ಟು ಹೋದ. ನಾನು ಮುಖ ತೊಳೆದು ಕಾಫಿ ಇತ್ತ ಅತ್ತಿಗೆ ನನ್ನನ್ನು ಸೂಕ್ಷ್ಮವಾಗಿ ನೋಡಿದರು. ನಿದ್ದೆ ಸರಿಯಾಗಿ ಬಂತ? ಗಾಯ ನೋಯ್ತಾ ಇದೆಯಾ? ಇಲ್ಲ, ನಿಜ ಹೇಳಬೇಕೆಂದರೆ ನನಗದು ಮರೆತು ಹೋಗಿತ್ತು. ಮುಖ ನೋಡು ಎಷ್ಟು ಇಳಿದು ಹೋಗಿದೆ. ನಿನ್ನೆ ಸುಳ್ಳು ಯಾಕೆ ಹೇಳಿದೆ ಮೋಹನ್? ನಾನೆಲ್ಲಿ ಏನು ಸುಳ್ಳು ಹೇಳಿದೆ ಅತ್ತಿಗೆ? ನಿನ್ನೆ ದೊಡ್ಡ ಆಕ್ಸಿಡೆಂಟ್ನಲ್ಲಿ ನಿಂಗೂ ಏಟು ತಗುಲಿತ್ತಂತೆ. ಒಬ್ಬ ಹುಡುಗಿ ಲಾರಿಗೆ ಸಿಕ್ಕಿದ್ಲಂತೆ. ನಿನ್ನ ಮೋಟಾರ್ ಸೈಕಲ್ ಲಾರಿಗೆ ಡಿಕ್ಕಿ ಹೊಡೆಯದೆ ಫುಟ್ಪಾತ್ ಹತ್ತಿ ಬಿಡ್ತಂತೆ. ನೀನು ಲಾರಿ ಡ್ರೈವರ್ನ ಅಟ್ಟಿಸಿಕೊಂಡು ಹೋಗಿ ಹಿಡಿದು ಕೊಟ್ಟೆ ಅಂತೆ. ಒಂದೂ ಹೇಳಲಿಲ್ಲ, ಬರೀ ಸ್ಕಿಡ್ ಆಯ್ತು ಅಂದ್ಬಿಟ್ಟೆ. ಅತ್ತಿಗೆ, ನಿಮ್ಗದೆಲ್ಲ ಕಟ್ಟುಕತೆ ಹೇಳ್ದವ್ರು ಯಾರು? ಆ ಕಾನ್ಸ್ಟೇಬಲ್ ತಾನೆ? ಅವನು ಸರಿಯಾಗಿದ್ದಾನೆ, ನೀವು ಸರಿಯಾಗಿದ್ದೀರಾ. ನನ್ನ ವೃತ್ತಿಯಲ್ಲಿ ಅಂಥದೆಷ್ಟು ನೋಡಬೇಕೋ ನಾನು. ಆದಷ್ಟು ಸಂಯಮದಿಂದ ಹೇಳಿದಾಗ ಅತ್ತಿಗೆ ಹಿಂದೆ ಸರಿದು ನಿಂತರು. ಬಹಳ ಗಟ್ಟಿಗ ನೋಡು ನೀನು, ಇಷ್ಟೆತ್ತರ ಗಾತ್ರ ಇದ್ದಿಂತ. ಈ ಹಾಳು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ದಲ್ಲದೆ ಇದಕ್ಕೆಲ್ಲ ಯಾಕೆ ತಲೆ ಕೊಡ್ತೀಯಾ? ಕ್ರೈಮ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಹಬ್ಬ, ಆ ಹೆಸರು ಕೇಳಿದರೆ ನನಗೆ ನಿದ್ದೆ ಹತ್ತೊಲ್ಲ ರಾತ್ರಿ. ನಾನು ಬಡ್ಕೊಂಡೆ ಇವರಿಗೆ ನಿನ್ನ IPSಗೆ ಕಳಿಸ್ಬೇಡಿ ಅಂತ. ಅವರು ಕೇಳಲಿಲ್ಲ, ನೀನು ಹಠ ಹಿಡಿದೆ. ಈಗ ನೋಡು. ಅತ್ತಿಗೆಯ ಮಾತಿಗೆ ನಾನು ನಕ್ಕು ಬಿಟ್ಟೆ. ಹೂವಿನ ಹಾಸಿಗೆ ಮಾಡಿಸಿ ಬೆಣ್ಣೆಯಲ್ಲಿಟ್ಟು ಕರಗದ ಹಾಗೆ ನೋಡ್ಕೊಳ್ಳಿ ಅತ್ತಿಗೆ. ಅದಕ್ಕೆ ಅಣ್ಣನಂತಹ ಸಾಧು ಗಂಡ ಸಿಕ್ಕಿರೋದು ನಿಮಗೆ. ಆಫೀಸ್ನಲ್ಲಿ ಕೂತ್ಕೊಂಡು ಕುಡಿದ ನೀರು ಅಲ್ಲಾಡದ ಹಾಗೆ ಕೂತಿರೋ ಕೆಲಸ. ನಿಮ್ಮ ಮೈತ್ರಿ ನಿಮ್ಮ ಹಾಗೆ ಪುಕ್ಕಲಾದ್ರೆ ನಾನು ಮದುವೆ ಮಾಡಿಕೊಂಡು ಉದ್ಧಾರ ಆದ ಹಾಗೆ. ನಾನು ಹೇಳಿದಾಗ ಅತ್ತಿಗೆ ನಸು ಮುನಿದರು. ಅವಳು ನಿನ್ನ ಹಾಗೆ ಗಟ್ಗಿತ್ತಿ. ತಾಳು, ಅವಳು ಬರಲಿ, ನಿನ್ನ ಜುಟ್ಟು ಅವಳ ಕೈಲಿ ಸಿಗ್ಲಿ, ತೋರಿಸ್ತೀನಿ ಯಾರು ಪುಕ್ಕಲಂತ. ನಾನು ಮಾತು ಬದಲಾಯಿಸಿದೆ. ವಿದ್ಯೆ ವಿನೋದ ಎಲ್ಲಿ? ನಿನ್ನೆ ಸಾಯಂಕಾಲದಿಂದ ಕೈಗೆ ಸಿಕ್ಕಿಲ್ಲ. ಸ್ಕೂಲಿಗೆ ಹೋಗಿ ಹಳಬರಾಗಿರ್ಬೇಕು. ನಿನ್ನೆಯಿಂದ ನೀನಾಯಿತು, ನಿನ್ನ ಆಕ್ಸಿಡೆಂಟ್ ಆಯಿತು. ವಿನೋದ್ ನಿನ್ಗೆ ಸರಿಯಾಗಿದ್ದಾನೆ. ನಿನ್ನ ಸಾಹಸನ ಸ್ಕೂಲಿನಲ್ಲೆಲ್ಲ ಟಾಮ್ ಟಾಮ್ ಹೊಡಿತಿರಬೇಕು. ಬೆಳಿಗ್ಗೆಯಿಂದ ಅಕ್ಕಪಕ್ಕದವರಿಗೆಲ್ಲ ನಿನ್ನ ಸಾಹಸ ವರ್ಣಿಸಿಯಾಯಿತು. ನೀನು ಮಲಗಿದ್ದಾಗ ನಿನ್ನ ಗಾಯಗಳನ್ನೆಲ್ಲ ನೋಡಿ ಹಿರಿ ಹಿಗ್ಗಿದ. ಅವನು ನಿನ್ನ ಹಾಗೆ ಆಗ್ಬೇಕಂತೆ. ಅತ್ತಿಗೆ ಹೇಳಿದಾಗ ನಮ್ಮಿಬ್ಬರಿಗೂ ನಗು ಬಂತು. ನಾನು ಸ್ನಾನ ಮಾಡಿ ಆಫೀಸ್ಗೆ ಹೊರಡ್ತೀನಿ ಅತ್ತಿಗೆ. ಎಲ್ರೂ ಆಕ್ಸಿಡೆಂಟ್ಸ್ ಆಗಿರ್ತಾರೆ. ನಿನ್ನೆ ಕೇಸು ಗಲಾಟೆ ಬೇರೆ ಇದೆ. ನಾನು ಎದ್ದಾಗ ಅತ್ತಿಗೆ ತಡೆದರು. ಇವತ್ತೇನು ಹೋಗ್ಬೇಕಾಗಿಲ್ಲ, ನಿಮ್ಮಣ್ಣ ಫೋನ್ ಮಾಡಿ ಹೇಳಿದ್ದಾರೆ. IGP ಅವರು ಹೇಳಿದ್ರಂತೆ, ಆರಾಮ್ ಇಲ್ದಿದ್ರೆ ಡ್ಯೂಟಿಗೆ ಬರ್ದೇ ಇದ್ರೆ ಪರವಾಗಿಲ್ಲ ಅಂದ್ರಂತೆ. ಸಾಯಂಕಾಲ ಅವರೆಲ್ಲ ನೋಡೋಕೆ ಬರ್ತಾರಂತೆ. ನೀವೆಲ್ಲ ತುಂಬ ಫೋರ್ಸ್ ಮಾಡ್ತೀರಿ. ಛೇ, ನನಗೇನಾಗಿದೆ ಅಂತ ನಿಮಗೆಲ್ಲ. ಬನ್ನಿ ಅತ್ತಿಗೆ, ಪಾಪ ಆ ಹುಡುಗಿಗೆ ಏನಾಗಿದೆ ಅಂತ ಅದಕ್ಕೇನು ಹೇಳ್ತೀರೋ? ನನಗರಿವಿಲ್ಲದೆಯೇ ಆ ಮಾತು ಹೊರಬಿತ್ತು. ನಮ್ಮ ವಸ್ತು ನಮಗೆ ಹೆಚ್ಚು. ಅತ್ತಿಗೆ ನುಡಿದಾಗ ನನಗೆ ಅತ್ತಿಗೆಯ ಮೇಲೆ ಕೊಂಚ ಕೋಪವೇ ಬಂತು. ಪಾಪ ಆ ಹುಡುಗಿ ಯಾರವಳಾದರೇನು, ನೋವೆಲ್ಲ ಒಂದೇ ಅಲ್ಲವೇ? ಇಲ್ಲ ಅತ್ತಿಗೆ, ನಾನು ಹೋಗಿ ಬರ್ತೀನಿ. ಹೋಗಲೇಬೇಕು. ನಾನು ಹೆಚ್ಚು ಮಾತು ಬೆಳೆಸದೆ ಸ್ನಾನಕ್ಕೆ ಹೊರಟೆ. ಸ್ನಾನ ಮುಗಿಸಿ ಯೂನಿಫಾರ್ಮ್ ಧರಿಸಿ ಹೊರಗೆ ಬಂದಾಗ ಅತ್ತಿಗೆ ಪ್ರಶ್ನಾರ್ಥಕವಾಗಿ ನನ್ನತ್ತ ನೋಡಿದರು. ಊಟ ಗೀಟ ಮಾಡಲ್ವಾ? ಅದಕ್ಕೆಲ್ಲ ಈಗ ಟೈಮ್ ಇಲ್ಲ ಅತ್ತಿಗೆ, ಆಮೇಲೆ ಮಾಡ್ತೀನಿ. ನಾನು ಮೋಟಾರ್ ಸೈಕಲ್ ಸ್ಟಾರ್ಟ್ ಮಾಡುತ್ತಾ ಹೇಳಿದೆ. ನೀನು ಯಾವತ್ತಾದ್ರೂ ನನ್ನ ಮಾತು ಕೇಳಿದ್ಯಾ? ಅತ್ತಿಗೆ ನುಡಿದರು. ಮೋಟಾರ್ ಸೈಕಲನ್ನು ಜಗದೀಶ್ ಬಹಳ ಚೆನ್ನಾಗಿ ರಿಪೇರಿ ಮಾಡಿಸಿದ್ದರು. ಮುಂಚೆಯೇ ಅವರಿಗೆ ವಂದನೆಗಳನ್ನು ತಿಳಿಸಬೇಕೆಂದು ಅವರ ಸ್ಟೇಷನ್ ಬಳಿಗೆ ಹೊರಟೆ. ನನ್ನನ್ನು ನೋಡುತ್ತಲೇ ಅವರು ಅಚ್ಚರಿಗೊಂಡರು. ಏನು, ಎದ್ದು ಓಡಾಡೋಕ್ಕೆ ಪ್ರಾರಂಭಿಸಿ ಬಿಟ್ಟಿದ್ದೀರಲ್ಲ ಸರ್, ಕೈಗಾಯ ಹೇಗಿದೆ? ಅದೆಲ್ಲ ನಮ್ಮ ಮೇಟ್ಸ್ ಅಲ್ವಾ? ಆ ಗಾಯ ಆಗಿರೋದು ನನಗೆ ಒಂದು ತರಹ ಮೆರಿಟ್. ತುಂಬ ವಂದನೆಗಳು. ನಿನ್ನೆ ನನ್ನ ವಿಷಯದಲ್ಲಿ ಬಹಳ ತೊಂದರೆ ತಗೊಂಡ್ರಿ. ನನ್ನ ಮೋಟಾರ್ ಸೈಕಲ್ ಕಂಡೀಷನ್ ಮಾಡಿಸಿದ್ದೀರಿ.
ನಿಮಗೆ ಹೇಗೆ ಡ್ಯಾನ್ಸ್ ಮಾಡಬೇಕೋ ತಿಳಿದಾಗಿದೆ. ನಾನು ಹೇಳಿದಾಗ ಇನ್ಸ್ಪೆಕ್ಟರ್ ಜಗದೀಶ್ ನಕ್ಕರು. ಅಯ್ಯೋ, ಅದೆಲ್ಲ ಪರವಾಗಿಲ್ಲ ಸರ್, ಅದೆಲ್ಲ ನಮ್ಮ ಡ್ಯೂಟಿ ಸರ್. ಲಾರಿ ಡ್ರೈವರ್ ಸಮಾಚಾರ ಏನು? ನಾನು ಜ್ಞಾಪಿಸಿಕೊಂಡು ಕೇಳಿದೆ. ಲಾಕಪ್ನಲ್ಲಿದ್ದಾನೆ. ಇಲ್ಲಿ 24 hours ಅವರದೇ ಟೆನ್ಷನ್. ಲಾರಿ ಓನರ್ಗೆ ಸುದ್ದಿ ತಿಳಿದು ಫೋನ್ ಮಾಡಿದ್ರು. ಇನ್ನೇನು ಬರ್ಬೋದು. ಆ ಹುಡುಗಿ ಸಮಾಚಾರ ತಿಳಿತಾ ನಾನು ಅನುಮಾನಿಸುತ್ತಾ ಕೇಳಿದೆ. ಇನ್ಸ್ಪೆಕ್ಟರ್ ಜಗದೀಶ್ ನಕ್ಕು ಬಿಟ್ಟರು. ತಾವೇ ರಾತ್ರಿ ಮತ್ತೆ ಆಸ್ಪತ್ರೆಯತ್ತ ಹೋಗಿದ್ರಂತೆ. ನನ್ನ ಮುಖಕ್ಕೆ ರಕ್ತ ಉಕ್ಕಿತು. ಹೌದು, ತುಂಬಾ ಸ್ಟ್ರೆಸ್ ಆಗಿದ್ದೆ. ಅವರ ಮನೆಯವರಿಗೇನಾದ್ರೂ ಹೆಲ್ಪ್ ಬೇಕಾಗ್ಬೋದೇನೋ ಅಂತ ಹೋದೆ. ಆಮೇಲಿನ ಸಮಾಚಾರ ತಿಳಿಯಿತು. ಬೆಳಿಗ್ಗೆ ಸ್ವಲ್ಪ ಜ್ಞಾನ ಬಂದಿತ್ತಂತೆ. ಸಮಂಜಸವಾಗಿ ಮಾತನಾಡಿಸೋ ಮೆಂಟಲ್ ಡಿರೇಂಜ್ಮೆಂಟ್ ಇಲ್ಲ, ಇನ್ನೂ ಶಾಕ್ ಆಗಿಲ್ಲವಂತೆ. ನಮ್ಮ ಪೇದೆ ನಿಂಗಣ್ಣನ ಅಲ್ಲಿಗೆ ಪೋಸ್ಟ್ ಮಾಡಿದ್ದೀನಿ. ಇನ್ನು 4-5 ದಿನ. ನಾನು ಬರೋ ತನಕ ಲಾರಿ ಓನರ್ನ ಇಲ್ಲೇ ಇಟ್ಕೊಂಡಿರಿ. ನಾನು ಅವರಿಂದ ಬೀಳ್ಕೊಟ್ಟೆ. ನೇರವಾಗಿ ಆಫೀಸ್ಗೆ ಹೋದಾಗ ನನ್ನ ಸಹೋದ್ಯೋಗಿಗಳೆಲ್ಲ ನನ್ನನ್ನು ಮುತ್ತಿಕೊಂಡರು. ಎಲ್ಲರಿಗೂ ಏನೋ ಆತಂಕ, ಕಳವಳ. ನನಗೇನು ಹೆಚ್ಚಿನ ಗಾಯವಾಗಿಲ್ಲವೆಂದು ಅವರಿಗೆ ಸಮಾಧಾನವಾಯಿತು. ಮತ್ತೆ ಮಾರನೇ ದಿನದಿಂದ ಡ್ಯೂಟಿಗೆ ಬರುವುದಾಗಿ ಹೇಳಿ ಆಸ್ಪತ್ರೆಯ ಕಡೆಗೆ ಹೊರಟೆ. ನನ್ನ ಸಮವಸ್ತ್ರವನ್ನು ನೋಡುತ್ತಲೇ ಯಾವ ರೀತಿಯ ಪರಿಚಯದ ನೆರವು ಇಲ್ಲದೆ ಇಮರ್ಜೆನ್ಸಿ ವಾರ್ಡಿನತ್ತ ನಡೆದೆ. ಅಲ್ಲಿ ಒಂದು ಗುಂಪು ಹುಡುಗಿಯರು, ಹೆಂಗಸರು ನೆರೆದಿದ್ದರು. ಮತ್ತೊಂದು ಕಡೆ ಹಿರಿಯರ ಗುಂಪು ನೆರೆದಿತ್ತು. ಅವರ ಮಾತು ಅಲ್ಲಲ್ಲಿ ನನ್ನ ಕಿವಿಗೆ ಬಿತ್ತು. ಪಾಪ, ಅವಳು ಆಟ ಅಂದ್ರೆ ಪ್ರಾಣ ಬಿಡೋಳು. ಲಾಸ್ಟ್ ಇಯರ್ ಅವಳೇ ಸಬ್ ಜೂನಿಯರ್ ಚಾಂಪಿಯನ್ ಅಲ್ವಾ? ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದು ಜ್ಞಾಪಕ ಇದೆಯಾ? ಪಾಪ ಹುಡುಗಿ, ಬಲು ಚುರುಕು. ನಮ್ಮ ಮದುಗೆ ಹೀಗೆ ಆಗ್ಬಾರ್ದಿತ್ತು. ದಾರಿಲಿ ನಡೀತಾ ಕಲ್ಲು ಓದ್ಕೊಂಡೇ ಹೋಗೋಳು. ಈಚೀಚೆಗೆ ಸೈಕಲ್ ತಗೊಂಡ್ಮೇಲೆ ಅವಳ ಕೈಕಾಲು ಸುಮ್ಮನೆ ಇರೋದು. ಯಾವಾಗ್ಲೂ ನಗ್ತಾ ನಗ್ತಾ ಕುತ್ಕೊಂಡು ಓಡಾಡ್ತಾ ಇರೋಳು. ಪಾಪ, ಇದನ್ನ ಹೇಗೆ ತಡ್ಕತೋಳು? ಅವಳ ಲೈಫ್ನಲ್ಲಿ ಇದು ಬಹಳ ದೊಡ್ಡ ಶಾಕ್ ಆಗ್ಬಿಡುತ್ತೆ. ನಿಂಗೊತ್ತಿಲ್ಲ, ಸಮ್ಮರ್ ವೆಕೇಶನ್ನಲ್ಲಿ ಸ್ವಿಮ್ಮಿಂಗ್ಗೆ ಬೇರೆ ಸೇರ್ಬೇಕಂತಿದ್ಲು. ಒಂದು ಗಳಿಗೆ ಅಲ್ಲೇ ನಿಂತು ಎಲ್ಲವನ್ನು ಕೇಳಿಸಿಕೊಂಡು ಕೈಲಿದ್ದ ಹಂಟರಿನಿಂದ ತಲೆ ಕೆರೆದುಕೊಂಡೆ. ಮನಸ್ಸಿಗೆ ಕಸಿವಿಸಿಯಾಯಿತು. ಇಷ್ಟೊಂದು ಆಸೆ ತುಂಬಿದ ಬದುಕನ್ನು ಕನಸು ಕಾಣುತ್ತಿದ್ದ ಆ ಹುಡುಗಿಗೆ ಹೀಗಾಗಬೇಕಾಯಿತು. ಹಿರಿಯರ ಗುಂಪಿನಲ್ಲಿ ಹುಡುಗಿಯ ತಂದೆಯ ಮುಖ ಕಾಣಿಸಿತು. ಹಿಂದಿನಕ್ಕಿಂತ ಇನ್ನೂ ಕುಗ್ಗಿ ಹೋದಂತೆ ಕಾಣಿಸಿತು. ಪೊಲೀಸ್ ಪೇದೆ ನನ್ನನ್ನು ನೋಡುತ್ತಲೇ ನನ್ನತ್ತ ಧಾವಿಸಿ ಪದ್ಧತಿಯಂತೆ ಗೌರವ ಸಲ್ಲಿಸಿದನು. ಹುಡುಗಿ ಕಂಡೀಷನ್ ಹೇಗಿದೆ? ದೊಡ್ಡ ಡಾಕ್ಟರ್ ಬಂದಿದ್ದಾರೆ, ನೋಡ್ತೀರಾ ಸರ್? ನಾನು ಒಳಗಡೆ ನಡೆದೆ. ದೊಡ್ಡ ಡಾಕ್ಟರ್ ಮಲ್ಲಿಕಾರ್ಜುನರನ್ನು ಭೇಟಿಯಾದೆ. ಆ ಹುಡುಗಿಯ ವಿಷಯದಲ್ಲಿ ಏನಾದರೂ ಹೋಪ್ಸ್ ಇದೆಯಾ ಡಾಕ್ಟರ್? ಡಾಕ್ಟರರ ಹಣೆಯಲ್ಲಿ ನೆರಿಗೆಗಳು ಮೂಡಿದವು. ಹೇಗೆ ಹೇಳಲಿ? ನೋಡಬೇಕು. ಆರ್ಟಿಫಿಷಿಯಲ್ ಲ್ಯಾಬ್ಸ್ ಟ್ರೈ ಮಾಡ್ಬೋದು, ಆದರೆ ಅದರಲ್ಲಿ ಕಂಫರ್ಟ್ಗಿಂತ ಡಿಸ್ಕಂಫರ್ಟ್ ಜಾಸ್ತಿ. ನೀ ಕ್ಯಾಪ್ ಡ್ಯಾಮೇಜ್ ಆಗೋಗಿದೆ. ಹುಡುಗಿಗೆ ರಿಹ್ಯಾಬಿಲಿಟೇಟ್ ಮಾಡೋದು ಕಷ್ಟ. ಬಾಂಬೆಗೆ ಒಂದ್ಸಲ ಹೋಗಿ ಯಾರಾದರೂ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿದ್ರೆ ವಾಸಿ. ನಾಳೆ ಜಯಪ್ರಕಾಶ್ ಅಂತ ಆರ್ಥೋಪೆಡಿಕ್ನಲ್ಲಿ ಸ್ಪೆಷಲೈಸ್ ಮಾಡ್ಕೊಂಡಿದ್ದಾರೆ. ಅವರಿಗೂ ಒಂದು ಮಾತು ಹೇಳ್ತೀನಿ. ನಾನು ದೀರ್ಘವಾಗಿ ಯೋಚಿಸಿದೆ. ಡಾಕ್ಟರ್, ಹುಡುಗಿಗೆ ಇಲ್ಲಿ ಸಿಗಬಹುದಾದ ಸ್ಪೆಷಲ್ ಟ್ರೀಟ್ಮೆಂಟ್ ಎಲ್ಲ ನಡೀಲಿ. ಕಂಡೀಷನ್ ಇಂಪ್ರೂವ್ ಆದಮೇಲೆ ಬಾಂಬೆಗೂ ಹೋಗಿ ಬರಲಿ. ಸಿ ಈಸ್ ಟೂ ಯಂಗ್ ಟು ಬಿ ಕ್ರಿಪಲ್. ಏನು ಮಾಡೋದು? ಟ್ರೀಟ್ಮೆಂಟ್ಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಬಾಂಬೆಲಿ. ಆ ಹುಡುಗಿ ಫಾದರ್ ಹೇಗೆ ಬೇರ್ ಮಾಡ್ತಾರೆ? ಹಿ ಸೀಮ್ಸ್ ಟು ಬಿ ಎ ಮಿಡಲ್ ಕ್ಲಾಸ್ ಮ್ಯಾನ್. ಡಾಕ್ಟರ್ ಹೇಳಿದಾಗ ನಾನು ಅವರ ಕೈ ಕುಲುಕುತ್ತಾ ಹೇಳಿದೆ, ಫರ್ಗೆಟ್ ದಿ ಎಕ್ಸ್ಪೆನ್ಸಸ್, ಥಿಂಕ್ ಆಫ್ ದಿ ಗರ್ಲ್ಸ್ ಫ್ಯೂಚರ್. ನೀವು ಅವಳ ತಂದೆಗೆ ಎಲ್ಲ ರೆಕಮೆಂಡ್ ಮಾಡಿ. ಖರ್ಚಿನ ವಿಷಯ ನಾನು ಏರ್ಪಾಟು ಮಾಡ್ತೀನಿ. ಐ ವಾಂಟ್ ಹರ್ ವೆಲ್ಫೇರ್. ನಾನು ಎದ್ದು ನಿಂತೆ. ಹುಡುಗಿನ ನೋಡ್ಬೋದಾ? ಗೋ ಅಹೆಡ್. ಸೆಡೇಷನ್ನಲ್ಲಿದ್ದಾಳೆ. ಬನ್ನಿ, ನಾನು ಬರ್ತೀನಿ. ಡಾಕ್ಟರು ನನ್ನ ಜೊತೆಗೆ ಬಂದರು. ಅವಳು ಮಲಗಿ ನಿದ್ರಿಸುತ್ತಿದ್ದರೂ ಮನಸ್ಸಿನ ಆಘಾತದಿಂದ ಮುಖದಲ್ಲಿ ಒಂದು ವಿಲಕ್ಷಣವಾದ ಅಸ್ತವ್ಯಸ್ತೆ ಇತ್ತು. ಕತೆ ಮುಂದುವರಿಯುವುದು. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.